ತುಂಬ ಖುಷಿ ಆಗುತ್ತೆ. 5 ವರ್ಷಕ್ಕೆ 5 years ಒನ್ಸ್ ಬರುವಂಥ ಇಂಥ ಒಂದು ಸುಸಂದರ್ಭ. ಇದನ್ನು ನಾವು ಖಂಡಿತವಾಗ್ಲೂ ಸದುಪಯೋಗ ಪಡಿಸ್ಕೊಳ್ಳೇಬೇಕು. ಪಕ್ಷ ಗೆಲ್ಲಬೇಕು, ಕ್ಯಾಂಡಿಡೇಟ್ ಗೆಲ್ಲಬೇಕು ಅನ್ನೋದಕ್ಕಿಂತ ಮುಖ್ಯವಾಗಿ ನಮ್ಮ ರಾಜ್ಯ ಗೆಲ್ಲಬೇಕು, ನಮ್ಮ ದೇಶ ಗೆಲ್ಲಬೇಕು. ಅದಕ್ಕೋಸ್ಕರ ನಾವೆಲ್ಲ ಬಂದು ವೋಟ್ ಮಾಡಬೇಕು. ನಿಮಗೆಲ್ಲ ಗೊತ್ತಾಗಿರುತ್ತೆ ಇಷ್ಟೊತ್ತಿಗೆ ಯಾವ ಕ್ಯಾಂಡಿಡೇಟ್ಗೆ ನೀವು ವೋಟ್ ಮಾಡಬೇಕು ಅಂತ. ದಯವಿಟ್ಟು ಇವತ್ತು ಒಂದು ಅಮೂಲ್ಯವಾದಂತಹ ದಿನ. ಈ ದಿನನ ವೇಸ್ಟ್ ಮಾಡ್ಕೊಂಬೇಡಿ. ದಯವಿಟ್ಟು ಬಂದು ವೋಟ್ ಮಾಡಿ. ಯಾಕಾಗಿ ವೋಟ್ ಹಾಕ್ಬೇಕಂತ ಹೇಳ್ತೀರಿ ಸರ್? ಅದೇ ಖಂಡಿತವಾಗಿ. ಯಾಕಂತ ಹೇಳಿದ್ರೆ ಇವಾಗ ನೋಡಿ, ಇವಾಗ ನಮ್ಮ ದೇಶ ಒಂದು ಒಳ್ಳೆ ಆಡಳಿತಕ್ಕೆ ಕೈಗೆ ಸಿಕ್ಕಿದಾಗ ಸಾಕಷ್ಟು ಸುಧಾರಿಸುತ್ತೆ ನಮ್ಮ ದೇಶ. ಹಾಗೆ ಬೆಳವಣಿಗೆ ಕೂಡ ಆಗುತ್ತೆ. ನಮ್ಮ ದೇಶ ಬೆಳಿಬೇಕು, ಉದ್ಯೋಗಗಳು ಸಿಗಬೇಕು, ನಮ್ಮ ದೇಶ ಮೇಲಿರುವಂಥ ಹೊರೆ ಕಮ್ಮಿ ಆಗಬೇಕು ಅಂತ ಹೇಳಿದ್ರೆ ಒಳ್ಳೆ ಆಡಳಿತ ಬಂದರೆ ಮಾತ್ರ ಸಾಧ್ಯ. ನಾವು ಯಾರ್ಯಾರಿಗೋ ನಮ್ಮ ದೇಶದ ಆಡಳಿತನ ಯಾರ ಕೈಗೋ ಕೊಟ್ಟರೆ ಅದು ಸರಿಯಾಗಲ್ಲ. ನಮ್ಮ ದೇಶನ ಮುಳುಗಿಸುವಂಥ ಕೆಲಸನ ಮಾಡ್ತಾರೆ. ಸೊ ಹಾಗಾಗಿ ನಾವೆಲ್ಲ ಎಚ್ಚೆತ್ಕೋಬೇಕಾಗಿರುವಂಥ ಸಮಯ ಇದು. ಸೋಷಿಯಲ್ ಮೀಡಿಯಾ ತುಂಬ ಸ್ಟ್ರಾಂಗ್ ಆಗಿದೆ. ನೀವೆಲ್ಲ ವಿಷಯಗಳನ್ನ ತಿಳ್ಕೊಳ್ತಾ ಇರ್ತೀರಾ. ಮುಂಚೆ ಥರ ಇಲ್ಲ. ಯಾರೋ ಬಂದು ನಿಮ್ಮನ್ನ ಮ್ಯಾನಿಪುಲೇಟ್ ಮಾಡಿ ನಮಗೆ ವೋಟ್ ಹಾಕಿ ದುಡ್ಡು ಕೊಟ್ಟ ತಕ್ಷಣ ವೋಟ್ ಹಾಕೋದು, ಅದೆಲ್ಲ ಹಳೆಯದಾಗೋಯ್ತು ಕಾನ್ಸೆಪ್ಟು. ಇವಾಗ ನಿಮಗೆಲ್ಲ ಗೊತ್ತಿದೆ, ನಮ್ಮ ದೇಶ ಬೆಳವಣಿಗೆ ಆಗಬೇಕು ಅಂದರೆ ಖಂಡಿತವಾಗ್ಲೂ ನಮ್ಮ ಒಳ್ಳೆ ಪಕ್ಷಕ್ಕೆ ನಮ್ಮ ಮತನ ಚಲಾವಣೆ ಮಾಡಲೇಬೇಕಾಗಿದೆ. ಇಲ್ಲ, ಅದು ನನ್ನ ಪ್ರಕಾರ ಅದು ಈ ಸಲ ಚೇಂಜ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬ ಯುವಕನಿಗೂ ಗೊತ್ತಾಗಿದೆ ನಮ್ಮ ದೇಶದ ಕಷ್ಟ ಏನು ಅಂತ. ಯಾಕಂದ್ರೆ ಅವರು ಯುವಕರು ಕಷ್ಟನ ಅನುಭವಿಸ್ತಾ ಇರೋರು ಇವಾಗ. ಯಾಕಂದ್ರೆ ಕಾಲೇಜ್ ಮುಗಿಸಿ ಯಾವ ಕೆಲಸ ಮಾಡಬೇಕು, ಏನು ಮಾಡಬೇಕು ಅಂತ ಅವ್ರಿಗೆ ಕನ್ಫ್ಯೂಷನ್ ಇರುವಂತಹ ಒಂದು ಪರಿಸ್ಥಿತಿಲಿ ಇದ್ದಾಗ ಅವ್ರಿಗೆ ಗೊತ್ತಾಗಿದೆ ಯಾವ ಪಕ್ಷದವರು ಜಾಬ್ಗೆ ಆಪರ್ಚುನಿಟೀಸ್ ಯಾರು ಜಾಸ್ತಿ ಕೊಡ್ತಾ ಇದ್ದಾರೆ, ಯಾರು ದೇಶದ ಬೆಳವಣಿಗೆಗೆ ಯಾವ ಪಕ್ಷ ದುಡಿತಾ ಇದೆ ಅನ್ನೋದು ನಮ್ಮ ಯುವಕರಿಗೆ ಖಂಡಿತವಾಗ್ಲೂ ಗೊತ್ತಾಗಿದೆ. ಸೊ ಅವರು ಖಂಡಿತವಾಗ್ಲೂ ಈ ಸಲ ಎಲ್ಲರೂ ವೋಟ್ ಮಾಡೇ ಮಾಡ್ತಾರೆ. ಸ್ವಲ್ಪ नहीं है सर, खड़ा सर पोलिंग बूथ बनते हैं सर, अंदर है सर जी जरा ಏನು ಕೇಬಲ್ ಎಳೆದು ಕೊಡೋಕ್ಕಾಗಲ್ವಾ? ಅಲ್ಲಿ ಚಿಕ್ಕದಾಗಿ